ಹೆಲೋ ಎವ್ರಿವನ್. 38ನೇ ಪ್ರಶ್ನೆಯನ್ನ ಗಮನಿಸಿ. ಚಿತ್ರದಲ್ಲಿ ತೋರಿಸಿರುವಂತೆ, ಸೊ ನೋಡಿ ಆಕೃತಿ ಹೀಗಿದೆ. ಸೊ ಚಿತ್ರದಲ್ಲಿ ತೋರಿಸಿರುವಂತೆ ತಲೆ ಕೆಳಗಾದ ಒಂದು ಶಂಕುವಿನ ಮೇಲೆ ಒಂದು ಸಿಲಿಂಡರ್ ಅನ್ನ ಇರಿಸಿ ಟೊಳ್ಳಾದ ಒಂದು ಘನಾಕೃತಿಯನ್ನ ತಯಾರಿಸಿದೆ. ಸಿಲಿಂಡರ್ ಮತ್ತು ಶಂಕುವಿನ ಪಾದದ ತ್ರಿಜ್ಯಗಳು 7 ಸೆಂಟಿಮೀಟರ್ ಆಗಿದ್ದು, ಇವುಗಳ ಎತ್ತರಗಳು ಕ್ರಮವಾಗಿ 12 ಸೆಂಟಿಮೀಟರ್ ಮತ್ತು 9 ಸೆಂಟಿಮೀಟರ್ ಆಗಿದೆ. ಈ ಆಕೃತಿಯಲ್ಲಿ ಸಿಲಿಂಡರ್ನ ಎತ್ತರದ ಅಂದ್ರೆ 2/3 ಭಾಗದಷ್ಟು ಏನಾಗುತ್ತೆ, ನೀರನ್ನ ತುಂಬಲಾಗಿದೆ. ಓಕೆ, ಎತ್ತರದ 2/3ರಷ್ಟು ಎತ್ತರದವರೆಗೆ ಏನ್ ಮಾಡಿದ್ದಾರೆ, ನೀರನ್ನ ತುಂಬಿದ್ದಾರೆ. ಸೊ ಘನಾಕೃತಿಯಲ್ಲಿ ತುಂಬಿರುವ ನೀರಿನ ಪ್ರಮಾಣವನ್ನ ಕಂಡು ಹಿಡಿಯಿರಿ. ಅದೇ ರೀತಿಯಾಗಿ ಘನಾಕೃತಿಯನ್ನ ಸಂಪೂರ್ಣವಾಗಿ ನೀರಿನಿಂದ ತುಂಬಲು ಬೇಕಾಗುವ ನೀರಿನ ಪ್ರಮಾಣವನ್ನ ಲೆಕ್ಕಿಸಿ ಅಂತ ಹೇಳಿದ್ದಾರೆ ಮಕ್ಕಳು. ಸೊ ಇಲ್ಲಿ ಮೊದಲನೇದಾಗಿ ಸೊ ಘನಾಕೃತಿಯಲ್ಲಿರುವ ನೀರಿನ ಪ್ರಮಾಣವನ್ನ ನೋಡೋಣ. ಓಕೆ, ಸೊ ಘನಾಕೃತಿಯಲ್ಲಿರುವ ನೀರಿನ ಪ್ರಮಾಣ ಈಸ್ ಈಕ್ವಲ್ ಟು ಏನ್ ಹೇಳಿ, ಶಂಕುವಿನ ಘನಫಲ ಪ್ಲಸ್ ಏನಾಗತ್ತೆ ಹೇಳಿ, ಸಿಲಿಂಡರ್ ನಲ್ಲಿರುವ ನೀರಿನ ಘನಫಲ. ಸೊ ಸಿಲಿಂಡರ್ ನಲ್ಲಿರುವ ನೀರಿನ ಘನಫಲ ಅಲ್ವಾ. ಸೊ ಈಸ್ ಈಕ್ವಲ್ ಟು, ಸೊ ಶಂಕುವಿನ ಘನಫಲದ ಸೂತ್ರ 1/3 πr²h. ಸೊ ಇದು ಶಂಕು ಪ್ಲಸ್ ಏನ್ ಹೇಳಿ, ಸಿಲಿಂಡರಿನ ಘನಫಲ πr²h. ಸೊ ಇಲ್ಲಿ ಎಷ್ಟು ಭಾಗ ಇದೆ ನೀರು, 2/3 ರಷ್ಟು ನೀರು ತುಂಬಿಕೊಂಡಿದೆ. ಸೊ ಹಾಗಾಗಿ 2/3 ಸಿಲಿಂಡರಿನ ಘನಫಲ ಆಗತ್ತೆ ಮಕ್ಕಳು. ಓಕೆ, ಸೊ ಈಗ ನಾವಿಲ್ಲಿ ಮೌಲ್ಯವನ್ನ ಈ ಸೂತ್ರದಲ್ಲಿ ಹಾಕಿದ್ರೆ 1/3 ಇಂಟು ಪೈ. ಸೊ ಇಲ್ಲಿ ಆರ್ ಏನ್ ಹೇಳಿ, 7 ಸೆಂಟಿಮೀಟರ್ ಇಂಟು ಶಂಕುವಿನ ಎತ್ತರ ಎಷ್ಟಿದೆ, 9 ಪ್ಲಸ್ 2/3 ಪೈ ಇಂಟು ಆರ್ ತ್ರಿಜ್ಯ 7² ಇಂಟು ಎತ್ತರ, ಸಿಲಿಂಡರಿನ ಎತ್ತರ ಎಷ್ಟಿದೆ, 12. ಸೊ ಈಸ್ ಈಕ್ವಲ್ ಟು 1/3 ಇಂಟು ಪೈ ಇಂಟು 7 49 ಗುಣಿಸು 9 ಪ್ಲಸ್ 2/3 ಪೈ ಇಂಟು 49 ಗುಣಿಸು 12. ಸೊ ಈಸ್ ಈಕ್ವಲ್ ಟು 1/3 ಪೈ ಇಂಟು 49 ಕಾಮನ್ ಆಗಿದೆ ಎರಡರಲ್ಲೂ. ಸೊ ಇಲ್ಲಿ ಏನ್ ಬರುತ್ತೆ ಹೇಳಿ, 9 ಪ್ಲಸ್ 2 ಇಂಟು 12. ಓಕೆ, ಸೊ 1/3 ಪೈ 49, 1/3 ಪೈ 49 ಉಳಿ ಹೊರಗಡೆ ಬಂದ್ರೆ 2 ಇಂಟು 12 ಆಗುತ್ತೆ, ಇಲ್ಲಿ 9 ಉಳಿಯುತ್ತೆ. ಸೊ ಈಸ್ ಈಕ್ವಲ್ ಟು 1/3 ಇಂಟು, ಸೊ ಇಲ್ಲಿ ಪೈ ಅಂದ್ರೆ 22 ಡಿವೈಡೆಡ್ ಬೈ 7 ಇಂಟು 49. ಸೊ ಇದೇನಾಗುತ್ತೆ, 9 ಪ್ಲಸ್ 12 24. ಓಕೆ, ಸೊ ಇಲ್ಲಿ 7 1 7 7 49. ಸೊ ಇಲ್ಲೇನು ಉಳಿತು, 22 ಗುಣಿಸು 7 ಗುಣಿಸು 24 ಪ್ಲಸ್ 9 ಎಷ್ಟಾಗುತ್ತೆ ಹೇಳಿ, 33 ಡಿವೈಡೆಡ್ ಬೈ 3. ಸೊ 3 1 3 11. ಸೊ ಈಸ್ ಈಕ್ವಲ್ ಟು ಏನಾಯ್ತು, 22 ಗುಣಿಸು 7 ಗುಣಿಸು 11. ಸೊ ಈಸ್ ಈಕ್ವಲ್ ಟು 1694 ಸೆಂಟಿಮೀಟರ್ ಕ್ಯೂಬ್ ಆಯ್ತು ಮಕ್ಕಳೇ. ಸೊ ಇದೇನಾಯ್ತು ಹೇಳಿ, ಈ ಒಂದು ಘನಾಕೃತಿಯಲ್ಲಿನ ನೀರಿನ ಪ್ರಮಾಣ ಆಯ್ತು ಎಷ್ಟು, 1694 ಸೆಂಟಿಮೀಟರ್ ಕ್ಯೂಬ್. ಸೊ ಈಗ ಘನಾಕೃತಿಯನ್ನ ಸಂಪೂರ್ಣವಾಗಿ ತುಂಬಲು ಬೇಕಾದ ನೀರಿನ ಘನಫಲ ಎಷ್ಟಾಗಿತ್ತು ಹೇಳಿ, ಸೊ 2/3 ನೀರು ಆಲ್ರೆಡಿ ಫಿಲ್ ಆಗಿದೆ. ಸೊ ಹಾಗಾದ್ರೆ ನಾವು 1/3 ನೀರನ್ನ ಮತ್ತೆ ಹಾಕ್ಬೇಕು ಅಂತ ಆಯ್ತು. ಸೊ ಹಾಗಾದ್ರೆ ಇಲ್ಲಿ ಘನಾಕೃತಿಯನ್ನ ಸಂಪೂರ್ಣವಾಗಿ ತುಂಬಲು ಬೇಕಾದ ನೀರಿನ ಘನಫಲ, ಸೊ ಘನಾಕೃತಿಯನ್ನ ಸಂಪೂರ್ಣವಾಗಿ ತುಂಬಲು ಬೇಕಾದ ಘನಫಲ ಈಸ್ ಈಕ್ವಲ್ ಟು ಏನ್ ಹೇಳಿ, 1/3 ಆಫ್ ಸಿಲಿಂಡರ್ನ ಘನಫಲ. ಓಕೆ, ಸೊ ಆಲ್ರೆಡಿ ಇದಿಷ್ಟು 2/3 ಆಫ್ ನೀರು ತುಂಬಿಟ್ಟಿದೆ.
ಸೊ ಈಗ ನಾವು ಈ ನೀರಿನ ಘನಫಲವನ್ನ ಫೈಂಡ್ ಔಟ್ ಮಾಡಿದ್ದೇವೆ. ಸೊ ಶಂಕುವಿನ ಘನಫಲ ಪ್ಲಸ್ 2/3 ಆಫ್ ಸಿಲಿಂಡರಿನ ಘನಫಲ. ಸೊ ಇನ್ನು ಕಾಲ್ ಭಾಗ ಅಲ್ವಾ, ಸೊ 1/3 ನೀರ್ ಬೇಕು ತುಂಬಲಿಕ್ಕೆ. ಸೊ ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ, 1/3 ಸಿಲಿಂಡರ್ನ ಘನಫಲದ ಸೂತ್ರ πr² h. ಓಕೆ, ಸೊ ಸಿಲಿಂಡರ್. ಸೊ ಈಗ 1/3 ಇಂಟು ಪೈ 22 ಡಿವೈಡೆಡ್ ಬೈ 7 ಗುಣಿಸು 7 ಗುಣಿಸು 7 ಇಂಟು 12. ಸೊ ಇಲ್ಲಿ 3 1 3 3 4 12 7 1 7 7 1 7. ಸೊ ಈಸ್ ಈಕ್ವಲ್ ಟು 22 ಗುಣಿಸು 7 ಗುಣಿಸು 4 ಈಸ್ ಈಕ್ವಲ್ ಟು ಎಷ್ಟಾಯ್ತು ಹೇಳಿ, 616 ಸೆಂಟಿಮೀಟರ್ ಕ್ಯೂಬ್ ಆಯ್ತು. ಸೊ ಇದು ಈ ಒಂದು ಘನಾಕೃತಿಯನ್ನ ಸಂಪೂರ್ಣವಾಗಿ ತುಂಬಲು ಬೇಕಾದ ನೀರಿನ ಘನಫಲ ಆಗಿದೆ. ಥ್ಯಾಂಕ್ ಯು.